ಕಾಂಗ್ರೆಸ್ ಯಾರಿಗೂ ಮೋಸ ಮಾಡಿಲ್ಲ. ದಲಿತ ಸಿಎಂ ಕೂಗಿಗೆ ಸಚಿವ ಈಶ್ವರ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿರೋದು. ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರನ್ನೂ ಕೂಡ ಪ್ರತಿನಿಧಿಸುತ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಆಡಳಿತ ನಡೆಸ್ತಾ ಇದ್ದೀವಿ. ಎಲ್ಲರಿಗೂ ಸಾಮಾಜಿಕ ನ್ಯಾಯ ಒದಗಿಸಿಕೊಟ್ಟಿದೆ ಕಾಂಗ್ರೆಸ್. ದಲಿತ ಸಿಎಂ ಕೂಗಿಗೆ ಸಚಿವ ಈಶ್ವರ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿರೋದು. ಕಾಂಗ್ರೆಸ್ ಯಾರಿಗೂ ಮೋಸ ಮಾಡಿಲ್ಲ. ದಲಿತ ಸಿಎಂ ಕೂಗಿಗೆ ಸಚಿವ ಈಶ್ವರ ಖಂಡ್ರೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಏನಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರನ್ನೂ ಪ್ರತಿನಿಧಿಸುತ್ತಾರೆ. ಅವರು ಒಂದು ಸಮುದಾಯ ಅಲ್ಲ, ಎಲ್ಲರನ್ನೂ ಪ್ರತಿನಿಧಿಸುತ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಆಡಳಿತವನ್ನು ನಡೆಸ್ತಾ ಇದ್ದೀವಿ. ಎಲ್ಲರಿಗೂ ಸಾಮಾಜಿಕ ನ್ಯಾಯ ಒದಗಿಸಿದೆ ಕಾಂಗ್ರೆಸ್ ಅಂತ ದಲಿತ ಸಿಎಂ ಕೂಗಿಗೆ ಸಚಿವ ಈಶ್ವರ ಖಂಡ್ರೆ ಪ್ರತಿಕ್ರಿಯೆ. ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರು ಅವರು ಎಲ್ಲರಿಗೂ ಇವತ್ತು ಪ್ರತಿನಿಧಿಸ್ತಾರೆ. ಕಲ್ಯಾಣ ಕರ್ನಾಟಕಕ್ಕೂ ಪ್ರತಿನಿಧಿಸ್ತಾರೆ. ಇವತ್ತು ಎಲ್ಲ ಬಡವರಿಗೂ ಪ್ರತಿನಿಧಿಸ್ತಾರೆ. ರೈತರಿಗೂ, ಕೃಷಿಕರಿಗೂ, ಕಾರ್ಮಿಕರಿಗೂ, ಶೋಷಿತರಿಗೂ ಇವತ್ತು ಎಲ್ಲರಿಗೂ ಪ್ರತಿನಿಧಿಸ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಇವತ್ತು ಆಡಳಿತ ನಡೆಸ್ತಾ ಇದ್ದೇವೆ. ಅದಕ್ಕೆ ಇವತ್ತು ಚುನಾವಣೆ ಎದುರಿಸುವಂತ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಳ್ತಾ ಇದ್ದಾರೆ. ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರು ಅವರು ಎಲ್ಲರಿಗೂ ಇವತ್ತು ಪ್ರತಿನಿಧಿಸ್ತಾರೆ. ಕಲ್ಯಾಣ ಕರ್ನಾಟಕಕ್ಕೂ ಪ್ರತಿನಿಧಿಸ್ತಾರೆ. ಇವತ್ತು ಎಲ್ಲ ಬಡವರಿಗೂ ಪ್ರತಿನಿಧಿಸ್ತಾರೆ. ರೈತರಿಗೂ, ಕೃಷಿಕರಿಗೂ, ಕಾರ್ಮಿಕರಿಗೂ, ಶೋಷಿತರಿಗೂ ಇವತ್ತು ಎಲ್ಲರಿಗೂ ಪ್ರತಿನಿಧಿಸ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಇವತ್ತು ಆಡಳಿತ ನಡೆಸ್ತಾ ಇದ್ದೇವೆ. ಅದಕ್ಕೆ ಇವತ್ತು ಚುನಾವಣೆ ಎದುರಿಸುವಂತ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಳ್ತಾ ಇದ್ದಾರೆ. ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರು ಅವರು ಎಲ್ಲರಿಗೂ ಇವತ್ತು ಪ್ರತಿನಿಧಿಸ್ತಾರೆ. ಕಲ್ಯಾಣ ಕರ್ನಾಟಕಕ್ಕೂ ಪ್ರತಿನಿಧಿಸ್ತಾರೆ. ಇವತ್ತು ಎಲ್ಲ ಬಡವರಿಗೂ ಪ್ರತಿನಿಧಿಸ್ತಾರೆ. ರೈತರಿಗೂ, ಕೃಷಿಕರಿಗೂ, ಕಾರ್ಮಿಕರಿಗೂ, ಶೋಷಿತರಿಗೂ ಇವತ್ತು ಎಲ್ಲರಿಗೂ ಪ್ರತಿನಿಧಿಸ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಇವತ್ತು ಆಡಳಿತ ನಡೆಸ್ತಾ ಇದ್ದೇವೆ. ಅದಕ್ಕೆ ಇವತ್ತು ಇನ್ನು ಎಚ್.ಸಿ. ಮಹಾದೇವಪ್ಪ ಭಾಷಣದ ಸಂದರ್ಭದಲ್ಲಿ SC/ST ಸಮಾವೇಶದಲ್ಲಿ ಅವರು ಒಂದು ಮಾತನ್ನ ಹೇಳಿದ್ರು. ಇಲ್ಲಿ ದಲಿತ ಸಿಎಂ ಕೂಗಿಗೆ ಇನ್ನೂ ಕೂಡ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂತಹ ವಿಚಾರ. ಖರ್ಗೆ ಅವರಾಗ್ಲಿ ಅಥವಾ ಪರಮ್ ಅವರಾಗ್ಲಿ ಅಥವಾ ದಲಿತ ನಾಯಕರಿಗೆ ಸಿಎಂ ಪಟ್ಟ ಸಿಗೋದು ದೂರದ ಮಾತು ಅನ್ನುವಂತಹ ಒಂದು ಮಾತನ್ನೇನು ಹೇಳಿದ್ರು. ಅದಕ್ಕೆ ಈಗ ಸಚಿವ ಈಶ್ವರ ಖಂಡ್ರೆ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು. ಏನಂತಂದ್ರೆ ಆ ರೀತಿಯ ಪರಿಸ್ಥಿತಿ ಇಲ್ಲ, ಕಾಂಗ್ರೆಸ್ ಯಾರಿಗೂ ಕೂಡ ಮೋಸ ಮಾಡಿಲ್ಲ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರ ತಗೊಂಡ್ರೆ ಅವರು ಸಿಎಂ ಆಗಿಲ್ಲ ಅನ್ನುವಂತಹ ಕೊರಗಿಗಿಂತ ಅವರು AICC ಅಧ್ಯಕ್ಷರಾಗಿ ಎಲ್ಲರನ್ನೂ ಕೂಡ ಪ್ರತಿನಿಧಿಸ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಆಡಳಿತ ನಡೆಸ್ತಾ ಇರೋದು. ಹಾಗಾಗಿ ಅತ್ಯುನ್ನತ ಸ್ಥಾನದಲ್ಲಿ ಅವರಿದ್ದಾರೆ. ಎಲ್ರಿಗೂ ಸಾಮಾಜಿಕ ನ್ಯಾಯವನ್ನ ಒದಗಿಸಿ ಕೊಟ್ಟಿದೆ ಕಾಂಗ್ರೆಸ್ ಅಂತ ದಲಿತ ಸಿಎಂ ಕೂಗಿಗೆ ಸಚಿವ ಈಶ್ವರ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಈ ಸಂದರ್ಭ ಎಚ್.ಸಿ. ಮಹದೇವಪ್ಪ ಅವರು ಮಾತನಾಡ್ತಾ ಹೇಳಿದ್ರು, ದಲಿತ ಸಿಎಂ ವಿಚಾರವಾಗಿ ನಾವು ಗಮನಿಸಿದ್ರೆ ಆ ರೀತಿ ಒಂದು ಪ್ರಾತಿನಿಧ್ಯ ಸಿಕ್ಕಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಪರಮ್ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ನಾಯಕರಿಗೆ ಮಣೆ ಹಾಕುವಂತಹ ಕೆಲಸ ಆಗ್ತಾ ಇಲ್ಲ. ಬೇರೆ ಸಮುದಾಯದ ನಾಯಕರು ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ ಬಿಟ್ರೆ ದಲಿತ ಸಿಎಂ ಅನ್ನುವಂತಹ ಒಂದು ಕೂಗಾಗಿ ಉಳಿದಿದೆ ಅನ್ನುವಂತಹ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಭಾಷಣದ ಸಂದರ್ಭದಲ್ಲಿ. ಅದಾದ ನಂತರ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬಂತು. ಇದೀಗ ಈಶ್ವರ ಖಂಡ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಲಿತ ಸಿಎಂ ಕೂಗಿಗೆ ಸಚಿವ ಈಶ್ವರ ಖಂಡ್ರೆ ಹೇಳಿರೋದೇನಂತಂದ್ರೆ ಆ ರೀತಿ ಕಾಂಗ್ರೆಸ್ನಲ್ಲಿ ಯಾರಿಗೂ ಮೋಸ ಆಗಿಲ್ಲ. ಜೊತೆಗೆ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರ ತಗೊಂಡ್ರೆ ಅವರು AICC ಅಧ್ಯಕ್ಷರು, ಅತ್ಯುನ್ನತ ಸ್ಥಾನದಲ್ಲಿರೋರು, ಅವರೇ ಎಲ್ಲರನ್ನ ಪ್ರತಿನಿಧಿಸ್ತಾ ಇರೋದು. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಆಡಳಿತ ನಡೆಸ್ತಾ ಇದ್ದೀವಿ. ಎಲ್ರಿಗೂ ಸಾಮಾಜಿಕ ನ್ಯಾಯ ಒದಗಿಸಿಕೊಟ್ಟಿದೆ ಕಾಂಗ್ರೆಸ್ ಅಂತ ಈಶ್ವರ ಖಂಡ್ರೆ ಹೇಳಿದ್ದಾರೆ.